ಎಲ್ಲರಿಗೂ ನಮಸ್ಕಾರ. ಎಜೆ ಫ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಫೆಬ್ರವರಿ 2 ಅಂದ ತಕ್ಷಣ ತುಂಬಾ ಖುಷಿಯಾಗುವಂಥ ದಿನ ಅಂತ ಹೇಳ್ಬೋದು. ಇದು ನನಗೆ 2ನೇ ವರ್ಷನೇ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಮನೆಯವರ ಬರ್ಡೇ ಇರೋದ್ರಿಂದ ತುಂಬಾ ಖುಷಿ ಆಗ್ತಿತ್ತು. ಹಾಗಾಗಿ ಇವತ್ತು ಏನಾದರೂ ಸ್ವಲ್ಪ ಸರ್ಪ್ರೈಸಾಗಿ ಏನಾದರೂ ಅವ್ರಿಗೆ ಕೊಡಬೇಕು ಅಥವಾ ಔಟ್ಸೈಡ್ ಏನಾದರೂ ಹೋಗಬೇಕು ಅಂತ ಅಂದ್ಕೊಂಡು ನಾವು ಸ್ವಲ್ಪ ಎಲ್ಲಿಗೆ ಹೊರಗಡೆ ಹೋಗಿದ್ದೆ ಅಂದರೆ ರಾಗಿ ಗುಡ್ಡದಲ್ಲಿರುವಂಥ ಆಂಜನೇಯ ಟೆಂಪಲ್ಗೆ ಹೋಗಿದ್ದು. ಅವ್ರು ಜಸ್ಟ್ ಅಕ್ಕಪಕ್ಕ ಮನೆ ಹತ್ರ ಇರುವಂಥ ಅಕ್ಕಪಕ್ಕ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದಾದ ನಂತರ ಕೆಲಸಕ್ಕೆ ಹೋಗ್ತಾರೆ. ಸೊ ಸಂಡೇ ಇರೋದ್ರಿಂದ ಸ್ವಲ್ಪ ನಮಗೂ ಕೂಡ ತುಂಬ ಟೈಮ್ ಸಿಕ್ತು ಅಂತಲೇ ಹೇಳ್ಬೋದು. ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಖುಷಿ ಆಗ್ತಾಯಿತ್ತು ಅಂತ ನನಗೆ ಹೇಳಲಿಕ್ಕೆ ಆಗಿಲ್ಲ. ಅವ್ರಿಗೆ ವಿಶ್ ಮಾಡಿಬಿಟ್ಟು ಅದೇ ವಿಶ್ ಮಾಡೋದು ಅಂದರೆ ಹೇಗೆ ಅದು ಹೇಳಲಿಕ್ಕೆ ಆಗಲ್ವಲ್ಲ. ಯಾಕೆಂದರೆ ಮದುವೆ ಆದಮೇಲೆ ಇದು ಫಸ್ಟ್ ಟೈಮ್ ಅವ್ರ ಜೊತೆಗೆ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಹಾಗಾಗಿ ಅಲ್ಲೇ ಇದ್ದಂಥ ಜಯನಗರ ಶಾಪಿಂಗ್ ಸೆಂಟರ್ಗೆ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಥರ ನೋಡಿಕೊಂಡು ನನಗೆ ಬೇಕಾದಂಥ ಕೆಲವೊಂದಿಷ್ಟು ಐಟಮ್ಸ್ ತೊಗೊಂಡು ಒಂದೆರಡು ಜೊತೆ ಬಟ್ಟೆಗಳು ಸಹ ಕೊಡಿಸಿದ್ರು. ಬಟ್ಟೆ ತೊಗೊಂಡು ಸೀದಾ ಆ್ಯಕ್ಚುಲಿ ಮನೆಗೆ ಹೋಗಬೇಕಿತ್ತು, ಬಟ್ ಆಲ್ರೆಡಿ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಅದಕ್ಕೋಸ್ಕರನೇ ನಾನ್ ವೆಜ್ ಊಟ ಕೊಡಿಸಿದ್ರು. ನನಗೆ ತುಂಬ ಖುಷಿಯಾಗಿತ್ತು. ಯಾಕಂದರೆ ತುಂಬ ನನಗೆ ನಾನ್ ವೆಜ್ಜಲ್ಲಿ ಚಿಕನ್ ಅಷ್ಟೇ ಇಷ್ಟ ಆಗ್ತಿದೆ, ಮಟನ್ ಅಷ್ಟೇ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಇಲ್ಲ ಮಟನ್ ತಿನ್ನೋಣ ಅಂದ್ಕೊಂಡು ಔಟ್ಸೈಡ್ ಹೋಗಿ ಮಟನ್ನ ಊಟ ಮಾಡಿಕೊಂಡು ಅದಾದ ನಂತರದಲ್ಲಿ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು. ಬಂದು ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿ ನಂತರದಲ್ಲಿ ಟೈಮ್ ಆಲ್ರೆಡಿ 7 ಆಗಿತ್ತು. ಸೊ ಅವ್ರಿಗೂ ಸಹ ಸ್ವಲ್ಪ ಹೊರಗಡೆ ಕಳಿಸ್ಬಿಟ್ಟು ನನಗೆ ಸಿಂಪಲಾಗಿ ಮನೇಲಿರುವಂಥ ಐಟಮ್ಸ್ನೇ ಬಳಸಿಬಿಟ್ಟು ನಾನು ಮಾಡ್ತಾಯಿದ್ದು. ಸೊ ಏನೂ ಐಡಿಯಾ ಇರಲಿಲ್ಲ ಹೇಗೆ ಮಾಡಬೇಕು ಏನು ಅಂತಂದು. ಏನೇನು ಥಿಂಗ್ಸ್ ಇದೆ, ಏನೇನು ಮನೇಲಿ ಏನಿದೆ ಅದನ್ನು ತೊಗೊಂಡು ಮಾತ್ರ ನಾನು ಮಾಡ್ತಾಯಿದ್ದೆ. ತುಂಬ ಸರ್ಕಸ್ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಬರ್ತ್ಡೇ ಅಂತ ಜಸ್ಟ್ ಒಂದು ಕೇಕ್ ತಂದು ಕಟ್ ಮಾಡಿಸ್ತಿದ್ವಿ. ಈ ಥರ ಡೆಕೋರೇಟ್ ಎಲ್ಲ ಮಾಡ್ತಾನೆ ಇರ್ತಿರಲಿಲ್ಲ. ಇದೊಂಥರ ನನಗೆ ಹೊಸ ಅನುಭವನೇ ಅಂತಲೇ ಹೇಳ್ಬೋದು. ಒಂದಿಷ್ಟು ನನಗೆ ವೈಟ್ ವೇಲ್ ಇರಲಿಲ್ಲ. ಸೊ ಅದರಿಂದ ಸ್ವಲ್ಪ ಅದು ಅಷ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಡೆಕೋರೇಟಿನ ಮಾಡಿದ್ದು. ಬಟ್ ಸಿಂಪಲ್ಲಾಗಿ ಇರಲಿ ಅಂದ್ಕೊಂಡು ಮಾಡಿದೆ. ಬೆಡ್ಶೀಟೆಲ್ಲ ಹಾಕ್ಬಿಟ್ಟು ನಾನು ಒಂದು ಡ್ರೆಸ್ ಇತ್ತು, ತುಂಬ ಚೆನ್ನಾಗಿತ್ತು. ಅದು ಗೋವಾದಲ್ಲಿ ಇದನ್ನು ಮಾಡಿ ತೊಗೋಬೇಕು ಅಂದ್ಕೊಂಡಿದ್ದು, ಬಟ್ ಇಲ್ಲೇ ಸಿಕ್ಕಿತ್ತು. ಇದೊಂದು ಸ್ವಲ್ಪ ಸಖತ್ತಾಗಿ ಕಾಣಿಸ್ತಾ ಇತ್ತು ಅಂತಂದು ಅದ್ರ ಮೇಲೆ ಹಾಕ್ದೆ. ಓಕೆ ಇರಲಿ ಪರವಾಗಿಲ್ಲ ಅಂದ್ಕೊಂಡೆ. ನಾನು ಅಂದ್ಕೊಂಡಂಗೇನೇನು ಚೆನ್ನಾಗಿ ಆಗಿರಲಿಲ್ಲ. ಸಿಂಪಲಾಗಲ್ವ ಅಂದ್ಕೊಂಡು ನಿಧಾನಕ್ಕೆ ಏನೇನು ಸಿಗುತ್ತೋ ಆ ಐಟಮ್ಸಲ್ಲಿ ಮನೇಲಿರುವಂಥದ್ದನ್ನೇ ಬಳಸಿಬಿಟ್ಟು ನಾನು ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರಿಗೆ ಇದೇ ಒಂಥರ ತುಂಬಾ ಖುಷಿ ಅನಿಸ್ಬಿಡ್ತು ಅಂತಲೇ ಹೇಳ್ಬೋದು. ಬಟ್ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಅವರು ಇಷ್ಟು ಖುಷಿ ಪಡ್ತಾರೆ. ಬಟ್ ನಾನು ಅಂದ್ಕೊಂಡಂಗೆ ಏನೂ ಡೆಕೋರೇಟ್ ಮಾಡೋಕ್ಕಾಗಿರಲಿಲ್ಲ. ತುಂಬ ಸಿಂಪಲಾಗಿ ಮಾಡಬೇಕು, ತುಂಬ ಚೆಂದ ಕಾಣಬೇಕು ಅಂದ್ಕೊಂಡಿದ್ದೆ. ಬಟ್ ವೈಟ್ ವೇಲ್ ಇಲ್ಲದೆ ಕಾರಣದಿಂದ ಸ್ವಲ್ಪ ನಾನು ಮಾಡಿದ ಡೆಕೋರೇಟ್ ಎಲ್ಲ ಸ್ವಲ್ಪ ಡಿಮ್ಮಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು. ರೂಮ್ ಕೂಡ ಚಿಕ್ಕದಾಗಿರೋದ್ರಿಂದ ಯಾವ ರೀತಿಯಾಗಿ ನನಗೆ ಇನ್ನೂ ಕ್ಯಾಮ್ರಾ ಕೂಡ ಟ್ರೈಪಾಡ್ ಹಾಳಾಗಿಬಿಟ್ಟಿತ್ತು. ಹಾಗಾಗಿ ಹೇಗಾಗುತ್ತೋ ನನ್ನ ಕೈಯಲ್ಲಿ ಸ್ವಲ್ಪ ಸಿಂಪಲಾಗಿ ಮಾಡೋಣ ಅಂತಂದು ಮಾಡ್ತಾಯಿದ್ದೆ. ನಾನು ಆನ್ಲೈನಲ್ಲಿ ಆವಾಗೇ ಮುಂಚೆನೇ ತರಿಸಿಟ್ಕೊಂಡಿದ್ದೆ ಕ್ಯಾಂಡಲ್ಸು, ಏನಕ್ಕಾದರೂ ಬೇಕಾಗುತ್ತೆ ಅಂತ. ನೈಟ್ ಟೈಮಲ್ಲೆಲ್ಲ ಕ್ಯಾಂಡಲ್ಸು ನಾನು ಹಚ್ತಾ ಇರ್ತೀನಿ. ಸೊ ಹಾಗಾಗಿ ಇದು ಎನಿ ಟೈಮ್ ನಮ್ಮ ಮನೆಯಾಗಿರುತ್ತೆ. ಫೈನಲ್ ಲುಕ್ಕು ಇದು ಅಂತಲೇ ಹೇಳ್ಬೋದು. ಮೇಲೆಲ್ಲ ಡೆಕೋರೇಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ನೆಟ್ಟೆಡ್ ವೇಲ್ಗಳು ಏನೂ ಇರಲಿಲ್ಲ, ಬಲೂನ್ಸ್ ಕೂಡ ಇರಲಿಲ್ಲ. ಆ್ಯಕ್ಚುಲಿ ಕೊನೆ ಮೂಮೆಂಟಲ್ಲಿ ಬಲೂನ್ಸ್ ತೊಗೋಬೇಕು ಅಂದ್ಕೊಂಡಿದ್ದೆ, ಬಟ್ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು, 8 ಆಗಿತ್ತು. ಇನ್ನೂ ಡೆಕೋರೇಟ್ ಮಾಡ್ಕೊತಾನೆ ಕೂತ್ಕೊಂಡ್ರೆ ನಮ್ಮ ಮನೆ ಬರ್ಡೇನೇ ಮುಗ್ದೋಗ್ಬಿಡುತ್ತೆ, ಅವ್ರಿಗೂ ಇಂಟ್ರೆಸ್ಟೇ ಕಡಿಮೆ ಆಗುತ್ತೆ ಅಂದ್ಕೊಂಡು. ಸೊ ಇರೋದ್ರಲ್ಲೇ ಮಾಡೋಣ ಅಂದ್ಕೊಂಡೆ. ಬಟ್ ಫೈನಲಾಗಿ ಇನ್ನೇನಪ್ಪ ಅಂದರೆ ರೋಸ್ ಇರಲಿಲ್ಲ. ನಾನು ಇದೇ ಫ್ರಿಜ್ಜಲ್ಲಿ ಅಂದ್ಕೊಂಡಿದ್ದೆ, ಬಟ್ ರೋಸ್ ಕೂಡ ಇರಲಿಲ್ಲ. ಮತ್ತೆ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಎಲ್ಲನೂ ಅಲ್ಲಿಗೆ ಮತ್ತೆ ಹೋಗ್ಬಿಟ್ಟು ರೋಸ್ ತೊಗೊಂಡು ಕೇಕ್ ಆರ್ಡ್ರ್ ಕೊಟ್ಬಿಟ್ಟು ಅದನ್ನು ಸಹ ತೊಗೊಂಡು ಬಂದ್ವಿ. ಇನ್ನೊಂದೇನಪ್ಪ ಅಂದರೆ ನಾವೇನಾದರೂ ಮನೆಯಲ್ಲಿ ಸಿಂಪಲ್ಲಾಗಿ ಹಸ್ಬೆಂಡ್ಗಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಯಾರಿಗೇ ಆಗಿರ್ಬೋದು, ಏನೇ ಒಂಥರ ಬರ್ಡೇಸ್ ಅದು ಸೆಲೆಬ್ರೇಟ್ ಮಾಡ್ತೀವಿ ಅಥವಾ ಇನ್ನೂ ಏನಾದರೂ ಅವರಿಗೆ ಸರ್ಪ್ರೈಸ್ ಕೊಡ್ತೀವಿ ಅಂತಂದಾಗ ಎರಡರಲ್ಲೂ ಒಂದು ಇಟ್ಕೋಬೇಕು. ಔಟ್ಸೈಡ್ ಎಲ್ಲಿಗಾದರೂ ನಾವು ಟ್ರಿಪ್ ಅನ್ನೋ ಥರ ಆಗಿರ್ಬೋದು, ಎಲ್ಲಿಗೆ ಹೋಗೋದು ಅದೆಲ್ಲ ಕಡಿಮೆ ಮಾಡಿಬಿಟ್ಟು ಮನೆಯೇ ನಾವು ಮಾಡೋದ್ರಿಂದ ನಮಗೆ ತುಂಬಾ ಟೈಮ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನನ್ನ ಕೈಯಲ್ಲಿ ಆಗೋವಷ್ಟು ನಾನು ಮಾಡಿದೆ. ತುಂಬಾ ನಮ್ಮ ಮನೆಯವರು ತುಂಬಾ ಖುಷಿಪಟ್ಟರು ಅಂತಲೇ ಹೇಳ್ಬೋದು.
ಬಟ್ ಯಾರಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾವು ಮಾಡಿದ್ದು ಒಂದು ಸಣ್ಣ ಪ್ರಯತ್ನ ನಮ್ಮ ಮನೆಯವ್ರಿಗೆ, ಅದು ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಯಿತು. ತುಂಬ ಇಷ್ಟಪಟ್ಟು ಖುಷಿಯಿಂದಲೇ ನಗ್ತಾ ಸ್ವೀಕರಿಸಿದ್ರಲ್ಲ, ಅದೇ ಒಂದು ದೊಡ್ಡ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಅವ್ರಿಗೆ ಒಂಥರ ಸರ್ಪ್ರೈಸ್ ಕೊಟ್ಟಂಗೆ ಆಯಿತು. ಅವ್ರನ್ನ ಹೊರಗೆ ನಾನು ಹೇಳಿದ್ದು, ಬರಬೇಡಿ, ನಾನು ಹೇಳೋವರೆಗೂ ಬರಬೇಡಿ ಅಂತ ಹೇಳಿದೆ. ಅವ್ರು ಹೊರಗಡೆ ಕೂಡ ಹೋಗಿದ್ರು. ಅದಾದಮೇಲೆ ಎಲ್ಲ ಡೆಕೋರೇಟ್ ಎಲ್ಲ ಮುಗಿಸ್ಕೊಂಡು ಕೇಕ್ ತೊಗೊಂಡಾದ್ಮೇಲೆ ಬಂದಿದ್ದು. ತುಂಬಾ ಖುಷಿಯಾಗಿ ಇದ್ದರು ಅಂತಲೇ ಹೇಳ್ಬೋದು ಈ ದಿನ. ಸೊ ನೀವು ಕಟ್ ಮಾಡಿ ನಾನು ವೀಡಿಯೋ ಮಾಡ್ಕೊತೀನಿ ಅಂದೆ. ಇಲ್ಲ ನೀನು ಬಾ ಅಂತ ಹೇಳ್ಬಿಟ್ಟು ನನ್ನನ್ನು ಸಹ ಕೂರಿಸಿ ನಾನು ಅವ್ರ ಜೊತೆಗೆ ಕೇಕೆಲ್ಲ ಕಟ್ ಮಾಡಿಸಿದ್ರು. ತುಂಬಾ ಖುಷಿ ಅಂತಲೇ ಹೇಳ್ಬೋದು. ಲಾಸ್ಟ್ ಇಯರ್ ನಮಗಿನ್ನೂ ಮದುವೆ ಆಗಿರಲಿಲ್ಲ, ಎಂಗೇಜ್ಮೆಂಟ್ ಅಷ್ಟೇ ಆಗಿತ್ತು. ಸೊ ಹಾಗಾಗಿ ಅವರು ರೂಮಲ್ಲಿ ನಾನು ಹೋಗಿ ಕೇಕ್ ಕಟ್ ಮಾಡಿಸಿದ್ದು ಬಿಟ್ಟರೆ ಇನ್ನೇನೂ ಇಲ್ಲ. ಇದು ಒಂಥರ ಮದುವೆ ಆದಮೇಲೆ ಫಸ್ಟು ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಬಟ್ ನಾನು ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ನಾವು ಔಟ್ಸೈಡ್ ಎಲ್ಲಿಗೂ ಹೋಗಿಲ್ಲ ಅಂದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೆ ಅಂತ ಹೇಳ್ಬೋದು, ಡೆಕೋರೇಟ್ ಅಂತಲೇ ಹೇಳ್ಬೋದು. ಬಟ್ ಚಿಕ್ಕದಾಗಿ ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ನಾನು ಮಾಡಿದ್ದೀನಿ ಅಂತ ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಅವ್ರಿಗೆ ಸ್ವಲ್ಪ ರೆಡ್ ಅಂದರೆ ಇಷ್ಟ. ಹಾಗಾಗಿ ಡ್ರೆಸ್ ಕೂಡ ರೆಡ್ ಇತ್ತು, ವೇಲ್ ಕೂಡ ರೆಡ್ ಇತ್ತು, ಮತ್ತು ಅವ್ರು ಹಾಕಿದ್ದು ಶರ್ಟ್ ಕೂಡ ರೆಡ್ಡು, ಮತ್ತು ರೋಸ್ ಎಲೆಗಳೇ ಸಹ ರೆಡ್ಡು. ಸೊ ಹಾಗಾಗಿ ನಾನು ತುಂಬಾ ಖುಷಿಯಿಂದ ಮಾಡಿದ್ದೆ. ಅವರು ಸಹ ತುಂಬಾ ಖುಷಿಪಟ್ಟರು ಅಂತ ಹೇಳ್ಬೋದು. ಅವ್ರಿಗೆ ನಾನು ಆ್ಯಕ್ಚುಲಿಗೆ ಕೆಲಸ ಬಿಟ್ಟಿರೋದ್ರಿಂದ ಅಷ್ಟಾಗಿ ಸರ್ಪ್ರೈಸಾಗಿ ನಾನು ಅವ್ರಿಗೆ ಗಿಫ್ಟ್ ಕೊಡುವಂಥದ್ದು ಏನಿಲ್ಲ. ಗೋಲ್ಡ್ ಲಾಸ್ಟ್ ಇಯರ್ ನಾನು ಕೆಲಸಕ್ಕೆ ಹೋಗ್ತಾಯಿದ್ದೆ, ಹಾಗಾಗಿ ಅವರಿಗೆ ಒಂದು ಬೆಳ್ಳಿದು ಚೈನ್ ಕೊಡಿಸಿದ್ದೆ. ಅದು ಈಗಲೂ ಸಹ ಅವ್ರ ಹತ್ರ ಇದೆ. ಉಂಗುರ ಕೊಡಿಸಿದ್ದೆ. ಬಟ್ ಈ ಟೈಮಲ್ಲಿ ಲಾಸ್ಟ್ ಇಯರ್ ಅಂದ್ಕೊಂಡಿದ್ದೆ ನಾನು ನೆಕ್ಸ್ಟ್ ಇಯರ್ ಅವ್ರ ಬರ್ಡೇಗೆ ಗೋಲ್ಡ್ ಬ್ಯಾಸ್ಲೆಟ್ ಕೊಡಿಸ್ಬೇಕು ಅಂದ್ಕೊಂಡಿದ್ದೆ. ಬಟ್ ಕೆಲಸ ಬಿಟ್ಟಿರೋ ಕಾರಣದಿಂದಾಗಿ ನನಗೆ ಒಂದು ಸ್ವಲ್ಪ ಬೇಜಾರು ಆಗ್ತಾಯಿತ್ತು. ಸೊ ನನಗೆ ಬೆಲೆ ಬಾಳುವಂಥ ವಸ್ತುಗಳು ಕೊಡ್ಸೋಕ್ಕೆ ಆಗದೇ ಇದ್ದರೂ ಸಹ ಅವ್ರ ಖುಷಿಗೋಸ್ಕರ ಒಂದಿಷ್ಟು ಅವರು ಸ್ವಲ್ಪ ಹೆಚ್ಚಾಗಿ ಓದುವಂಥ ಹವ್ಯಾಸ ಅವರು ರೂಢಿಸ್ಕೊಂಡಿರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟ್ ಅವರು ಒಂದು ಲೋಟ ನೀರು ಕುಡಿದಾದ್ಮೇಲೆ ಪೇಪರ್ನ ಓದುವಂಥ ರೂಢಿ ಅವ್ರ ಹತ್ರ ಇದೆ. ಹಾಗಾಗಿ ಕೆಲವೊಂದಿಷ್ಟು ಬುಕ್ಸ್ಗಳನ್ನೂ ಸಹ ನಾನು ತೊಗೊಂಬಂದಿದ್ದೆ. ಅವ್ರಿಗೆ ಹೇಳ್ಬಿಟ್ಟೆ ತೊಗೊಂಡಿದ್ದೆ, ಈ ಥರ ಬುಕ್ಸ್ ಇದೆ, ಯಾರಿಗೆ ನನಗೆ ಅಂತೇಳಿ ತೊಗೊಂಡಿದ್ದೆ. ಅದಾದಮೇಲೆ ಅದು ನನಗೆ ಎತ್ತಿಟ್ಟಿದ್ದೆ. ಮನೇಲಿ ಕೂಡ ಸ್ವೀಟ್ ಮಾಡಿದೆ, ಜಾಮೂನು. ಆ್ಯಕ್ಚುಲಿ ನಾನು ಕೇಕ್ನ ಮನೇಲೇ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಯಾವುದೇ ರೀತಿಯಾಗಿ ಟೈಮ್ ಇರಲಿಲ್ಲ. ಔಟ್ಸೈಡ್ ಹೋಗಿರೋ ಕಾರಣದಿಂದಾಗಿ ಏನೇನೋ ಮಾಡಬೇಕು ಅಂದ್ಕೊಂಡಿದ್ದೆ, ಪ್ಲ್ಯಾನ್ ಎಲ್ಲ ಉಲ್ಟಾ ಆಗಿಬಿಡ್ತು. ಬಟ್ ಅದು ನೆಕ್ಸ್ಟ್ ಇಯರಿಗೆ ಈ ಥರ ಆಗಲ್ಲ. ತುಂಬ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಾಡ್ತೀನಿ. ನಾನೇ ಅವರಿಗೆ ಎಲ್ಲನೂ ಸಹ ಮನೆಯಲ್ಲೇ ಮಾಡಿಕೊಡ್ತೀನಿ. ಔಟ್ಸೈಡ್ ಎಲ್ಲ ಹೋಗೋದೇ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೆಕ್ಸ್ಟ್ ಇಯರಿಂದ ಒಂಥರ ಪ್ರತಿಯೊಂದು ಅನುಭವ ಅಂತಲೇ ಹೇಳ್ಬೋದು, ಒಂದೊಂದು ರೀತಿಯಾಗಿ ಇರುತ್ತೆ. ಸೊ ಇದು ನನಗೆ ಒಂಥರ ಅನುಭವ ಅಂತಲೇ ಹೇಳ್ಬೋದು. ಕೇಕ್ ಕಟ್ ಮಾಡಿ ಕೇಕ್ ತಿಂದು ನಾನು ಜಾಮೂನ್ ಮಾಡಿದ್ದೆ ಅಂದನಲ್ಲ, ಜಾಮೂನ್ ಸಹ ತಿನ್ನಿಸ್ಬಿಟ್ಟು ಅದನ್ನ ಸ್ವಲ್ಪ ಹಂಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಅವ್ರಿಗೂ ಸಹ ಖರ್ಚಿಪ್ ಕೊಟ್ಟೆ ಕೈ ಒರೆಸ್ಕೊಳ್ಳಿಕ್ಕೆ. ಅವ್ರು ಒರೆಸ್ಕೊಂಡ್ಬಿಟ್ಟು ಅಲ್ಲೇ ಹಾಕ್ಬಿಟ್ರು. ಏನೇ ಕೇಳ್ತಾ ಇದ್ದೀನಿ ಅಂತ ಅವರೇ ಹೇಳ್ತಾ ಇರ್ತಾರೆ, ಅಲ್ಲಿ ಇಲ್ಲಿ ಖರ್ಚಿಪುಣ್ಣ ಎಸಿಬಾರ್ದು, ಕ್ಲೀನಾಗಿ ಇಟ್ಕೋಬೇಕು ಅಂತ. ಅವರು ಹಂಗೆ ನಾನೇನೋ ಸರ್ಪ್ರೈಸಾಗಿ ಏನೋ ಕೊಡ್ತಾಯಿದ್ದೀನಿ ಅಂದ್ಕೊಂಡು ನನಗೆ ಬಿಸಾಕ್ಬಿಟ್ರು. ಸೊ ಅದನ್ನು ಫಸ್ಟ್ ಕ್ಲೀನಾಗಿ ಎತ್ತಿಡಿ ಅಂತ ಹೇಳಿದೆ. ಓಕೆ ಅಂದ್ಕೊಂಡು ಎಲ್ಲ ಎತ್ತಿಟ್ರು. ಅದಾದಮೇಲೆ ನಾನು ಹೇಳಿದೆ, ನನಗೆ ಅಷ್ಟಾಗಿ ಏನೂ ಕೊಡಿಸ್ಲಿಕ್ಕೆ ಈ ಟೈಮಲ್ಲಿ ಆಗಿಲ್ಲ, ಬಟ್ ಇದೇ ನಿಮಗೆ ಗಿಫ್ಟ್ ಅಂತಲೇ ಹೇಳ್ಬೋದು ಅಂತ ಹೇಳ್ಬಿಟ್ಟು ಒಂದಿಷ್ಟು ತನ್ನಲ್ಲಿ ರಾಮಕೃಷ್ಣ ಅವರ ಕಥೆಗಳಾಗಿರ್ಬೋದು, ಮಕ್ಕಳ ಕಥೆಗಳಾಗಿರ್ಬೋದು, ಪಂಚತಂತ್ರ ಕಥೆಗಳಾಗಿರ್ಬೋದು, ಇದೇ ರೀತಿಯಾಗಿ ಮುಂದೆ ನಮ್ಮ ಭವಿಷ್ಯದಲ್ಲಿ ಬರುವಂತಹ ಮಗುವಿಗೆ ಒಂದಿಷ್ಟು ಮೊಬೈಲ್ ಕೊಟ್ಟು ಏನು ಹೇಳ್ಸೋಕ್ಕಿಂತ ನಾವೇ ಒಂದಿಷ್ಟು ಬುಕ್ಸ್ಗಳನ್ನ ಓದ್ಬಿಟ್ಟು ಅವ್ರಿಗೆ ಒಂದು ಕತೆ ರೂಪದಲ್ಲಿ ನಾವು ಹೇಳಿದಾಗ ಅವರು ಸಹ ತುಂಬ ಖುಷಿ ಪಡ್ತಾರೆ. ಈ ಮೊಬೈಲಿಂದ ದೂರ ಸಹ ಇರ್ತಾರೆ ಅಂತ ಹೇಳ್ಬೋದು. ಸೊ ಅವ್ರು ತುಂಬಾ ಖುಷಿಪಟ್ಟರು ಅಂತ ಹೇಳ್ತೀನಿ ನಾನು. ನನಗಿಂತ ತುಂಬ ಖುಷಿ ಆಗ್ತಿದೆ ಈ ದಿನ, ಯಾವತ್ತೂ ಮರೀಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಒಂಥರ ಮೆಮೊರಿಬಲ್ ಆಗಿರಲಿ ಅಂತ ನಾನು ಈ ವಿಡಿಯೋ ಮಾಡ್ಕೊಂಡಿದ್ದು. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮೈ ವರ್ಲ್ಡ್. ಥ್ಯಾಂಕ್ ಯು.